ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇದೊಂದು ತುಂಬ ಸ್ಪೆಷಲ್ ರೀಡಿಂಗ್ ಆ್ಯಂಡ್ ನನಗಂತೂ ಈ ರೀಡಿಂಗ್ ತುಂಬ ಇಷ್ಟ. ಸೊ ನಿಮಗೂ ಕೂಡ ಈ ರೀಡಿಂಗ್ ತುಂಬ ಇಷ್ಟ ಇರಬಹುದು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ರೀಡಿಂಗ್ ಏನು ಅಂತಂದರೆ, ನಿಮ್ಮ ಭಾಗ್ಯದಲ್ಲಿ ಏನು ಬರ್ತಿದೆ ಆ್ಯಂಡ್ ನಿಮ್ಮ ಭಾಗ್ಯ ನಿಮಗೆ ಯಾವ ಒಂದು ಸುವರ್ಣ ಅವಕಾಶನ ತೊಗೊಂಡು ಬರ್ತಾ ಇದೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಓಕೆ, ಸೊ ಎಸ್, ಎಂದಿನಂತೆ ಇವತ್ತು ಕೂಡ 2 ಆಪ್ಷನ್ಸ್ ಇದೆ. ತುಂಬ ಈಸಿಯಾಗಿ ನೀವು ಚೂಸ್ ಮಾಡ್ಬೋದು ಮಂತ್ ಆಫ್ ಬರ್ತ್. ಸೊ ನೀವು ಯಾವ ಮಂತಲ್ಲಿ ಹುಟ್ಟಿದ್ದೀರಿ ನೋಡಿ, ಸೊ ಆ ಮಂತನ್ನು ನೀವು ಚೂಸ್ ಮಾಡಿದರೆ ಆಯಿತು. ಫಾರ್ ಎಕ್ಸಾಂಪಲ್, ನೀವು ಜುಲೈಯಲ್ಲಿ ಹುಟ್ಟಿದ್ದೀರಾ, ಪೈಲ್ ನಂಬರ್ 1. ನೀವು ಜೂನಲ್ಲಿ ಹುಟ್ಟಿದ್ದೀರಾ, ಪೈಲ್ ನಂಬರ್ 2. ಸೊ ಆ ಥರ. ಸೊ ನೋಡಿ ನಿಮ್ಮ ಮಂತ್ ಆಫ್ ಬರ್ತ್ ಆ್ಯಂಡ್ ಅದರ ಮುಖಾಂತರ ಈ ರೀಡಿಂಗ್ನ ನೀವು ನೋಡ್ಬೋದು. ಹಾಗೆ ಇದರಲ್ಲಿ ಏನು ಅಂತಂದರೆ ಲೈಕ್ ಇದರ ಹಿಂದೆ ಚಾನಲ್ಡ್ ಮೆಸೇಜ್ ಕೂಡ ಇದೆ, ಅದು ನಾವು ಕೊನೆಯದಾಗಿ ನೋಡೋಣ. ಓಕೆ, ಸೊ ಎಸ್, 2 ಆಪ್ಷನ್ಸ್ ಇದೆ. 2 ಆಪ್ಷನ್ಸಲ್ಲಿ ಯಾವುದಾದ್ರೂ ಒಂದನ್ನು ಚೂಸ್ ಮಾಡಿ. ಹಾಗೆ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ನೀವು ನನಗೆ ಮೆಸೇಜ್ ಮಾಡ್ಬೋದು. ಓಕೆ, ಸೊ ಎಸ್, ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಹಾಯ್ ಹಲೋ, ಪಾಲ್ ನಂಬರ್ 1. ಸೊ ನಿಮ್ಮ ಮಂತ್ ಆಫ್ ಬರ್ತನ್ನು ಕರೆಕ್ಟಾಗಿ ಚೂಸ್ ಮಾಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಆ್ಯಂಡ್ ಕ್ಲೋಸ್ ಯುವರ್ ಐಸ್, ಟೇಕ್ ಅ ಡೀಪ್ ಬ್ರೆತ್, ಪಾಸ್ ಆ್ಯಂಡ್ ಎಕ್ಸೇಲ್, ರಿಲ್ಯಾಕ್ಸ್. ಓಕೆ, ಸೊ ಬನ್ನಿ ನೋಡೋಣ ಪಾಲ್ ನಂಬರ್ 1. ಪಾಲ್ ನಂಬರ್ 1, Page of Wands. Okay, okay, the Fool. Pile number 1. Okay, so Judgment and 6 of Swords. Okay, ಸೊ ನೋಡಿ, ಫಸ್ಟ್ ಆಫ್ ಆಲ್ ಪೈಲ್ ನಂಬರ್ 1. ಸೊ ನಿಮ್ಮ ಭಾಗ್ಯದಲ್ಲಿ ಏನು ಬರ್ತಿದೆ ಅಂತಂದರೆ, ಗೈಡೆನ್ಸ್ ಈಸ್ ಆಲ್ವೇಸ್ ಅವೈಲೇಬಲ್ ಫಾರ್ ಯು. ನಿಮಗೆ ಗೈಡೆನ್ಸ್ ಏನಿದೆ ನೋಡಿ, ಅದು ಯಾವಾಗಲೂ ಅವೈಲೇಬಲ್ ಇರುತ್ತೆ ಪೈಲ್ ನಂಬರ್ 1. ಸೊ ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಇರಿ ನೀವು, ಬಟ್ ನಿಮಗೆ ಏನು ಹೇಳ್ತೆ, ಬಾಟಮ್ ಆಫ್ ದ ಡೆಕ್ ಕ್ವೀನ್ ಆಫ್ ಸೋರ್ಡ್ಸ್, ನಿಮಗೆ ಗೈಡೆನ್ಸ್ ಯಾವಾಗಲೂ ಅವೈಲೇಬಲ್ ಇರುತ್ತೆ. ಬಟ್ ದ ಥಿಂಗ್ ಇಸ್ ದ್ಯಾಟ್ ಅದನ್ನು ನೀವು ಯೂಸ್ ಮಾಡ್ತಿರೋ ಇಲ್ವೋ, ಆ ಗೈಡೆನ್ಸ್ನ ನೀವು ಫಾಲೋ ಮಾಡ್ತಿರೋ ಇಲ್ವೋ ಅನ್ನೋದು ನಿಮಗೆ ಬಿಟ್ಟಿರೋದು. ಬಟ್ ಎಸ್, ನಿಮ್ಮ ಡೆಸ್ಟಿನಿಯಲ್ಲಿ ಇದೆ, ನಿಮಗೆ ಗೈಡೆನ್ಸ್ ಯಾವಾಗಲೂ ಸಿಕ್ಕೇ ಸಿಗುತ್ತೆ. ಓಕೆ, ಆ್ಯಂಡ್ ನಿಮ್ಮ ಭಾಗ್ಯದಲ್ಲಿ ನೀವು ಆಪರ್ಚುನಿಟೀಸ್, ನೀವು ಬಿಗಿನಿಂಗ್, ಆ್ಯಂಡ್ ಹೇಗೆ ಅಂತಂದರೆ ಲೈಕ್ ನೀವು ಯಾವುದೇ ಥರದ ಕೊರಗಲ್ಲಿದ್ದರೂ ಕೂಡ ಅಲ್ಲಿಂದ ಹೊರಗೆ ಬರುವಂತಹ ಒಂದು ಶಕ್ತಿ ಇದೆ. ಸೊ ಅದು ನಿಮ್ಮ ಡೆಸ್ಟಿನಿಯಲ್ಲಿದೆ ಅಂತಂದರೆ ನೀವು ಲೆಟ್ ಗೋ ಮಾಡಬಹುದು ಬೇಗ. ಓಕೆ, ಲೆಟ್ ಗೋ ಮಾಡ್ಬೋದು. ಹಾಗೆ ನಿಮ್ಮ ಡೆಸ್ಟಿನಿಲಿ ಟ್ರಾವೆಲ್ ಕೂಡ ಇದೆ. ಈ ಟ್ರಾವೆಲ್ ಏನಿದೆ ನೋಡಿ, ಈ ಟ್ರಾವೆಲ್ ಬರೀ ನಿಮಗೆ ತೃಪ್ತಿಗೋಸ್ಕರ ಅಲ್ಲ. ಈ ಟ್ರಾವೆಲ್ ನೀವು ಒಂದು ಸಲ ಎಲ್ಲಾದರೂ ಪಯಣಕ್ಕೆ ಹೋಗ್ತೀರಾ ಅಂತಂದರೆ, ಇದು ನಿಮ್ಮನ್ನು ಮಾನಸಿಕವಾಗಿ ಆ್ಯಂಡ್ ದೈಹಿಕವಾಗಿ ಕೂಡ ಇದು ನಿಮಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ನ ಕೊಡುತ್ತೆ. ಓಕೆ, ಬಿಕಾಸ್ ಇದರಿಂದ ನೀವು ಹೊಸ ಐಡಿಯಾಸ್ಗಳನ್ನು ಕ್ರಿಯೇಟ್ ಮಾಡ್ಬೋದು. ಓಕೆ, ಇನ್ನಷ್ಟು ನೀವು ಎನರ್ಜಿ ಬೂಸ್ಟ್ ಆಗುತ್ತೆ ನೀವು ಟ್ರಾವೆಲ್ ಮಾಡ್ತೀರಿ ಅಂತಂದರೆ. ಓಕೆ, ಅಂತಂದರೆ ಫಿಸಿಕಲ್ ಟ್ರಾವೆಲ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಪೈಲ್ ನಂಬರ್ 1. ಓಕೆ, ಮಾನಸಿಕ ಏನಾದರೂ ನೀವು ಲೈಕ್ ತುಂಬ ಕುಗ್ಗಿದ್ದೀರಾ ಅಂತಂದರೆ. ಓಕೆ, ಆ್ಯಂಡ್ ನಿಮ್ಮ ಡೆಸ್ಟಿನಿಯಲ್ಲಿ ಅದೇ ನಾನು ಹೇಳಿದೆ ಅಲ್ವಾ, ನಿಮಗೆ ಪದೇ ಪದೇ ಅವೇಕನಿಂಗ್ ಆಗ್ತಾ ಇರುತ್ತೆ. ಪದೇ ಪದೇ ನಿಮ್ಮನ್ನು ಎಬ್ಬಿಸ್ತಾ ಇರಿಸ್ತಾರೆ, ಅಂತಂದರೆ ಎಚ್ಚರಿಕೆಗೊಳಿಸ್ತಾ ಇರ್ತಾರೆ. ನೀನು ಏನಕ್ಕೆ ಬಂದಿದೆಯಾ, ನೀನು ಯಾಕೆ ಬಂದಿದೆಯಾ, ನಿನ್ನ ಕೆಲಸ ಏನು ಅಂತ ಹೇಳಿಬಿಟ್ಟು. ಓಕೆ, ಅಂತಂದರೆ ಪೈಲ್ ನಂಬರ್ 1 ಪೀಪಲ್ ಹೇಗೆ ಅಂತಂದರೆ, ನೀವು ಯಾವುದೇ ಕೆಲಸ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡ್ತೀರಾ, ಇದು ನಿಜವಾಗ್ಲೂ ನನಗೆ ವರ್ತಾ ಅಲ್ಲ ಇಲ್ವಾ ಅನ್ನೋದು. ದಟ್ ಈಸ್ ದ ಗೈಡೆನ್ಸ್. ಅದೇ ಗೈಡೆನ್ಸ್ ಒಳಗಡೆಯಿಂದ ಬರುವಂಥದ್ದು. ಓಕೆ, ಸೊ ನಿಮ್ಮ ಡೆಸ್ಟಿನಿಯಲ್ಲಿ ನಿಮಗೆ ಯಾವಾಗಲೂ ನಿಮ್ಮ ಡೆಸ್ಟಿನಿ ಯಾವಾಗಲೂ ನಿಮಗೇನು ಶೋ ಮಾಡುತ್ತೆ ಅಂತಂದರೆ, ಲೈಕ್ ಈ ಥರ ಮಾಡು, ನೀನು ಈ ಥರ ಮಾಡಿದರೆ ನಿನ್ಗೆ ಒಳ್ಳೆಯದಾಗುತ್ತೆ, ನೀನು ಈ ಥರ ಮಾಡಿದರೆ ಕೆಟ್ಟದಾಗುತ್ತೆ ಅಂತ ಹೇಳಿ ಅಲ್ಲ. ಅಫ್ಕೋರ್ಸ್ ನಾವು ಒಳ್ಳೆ ದಾರಿನ ಚೂಸ್ ಮಾಡಿದರೆ ಒಳ್ಳೆಯದೇ ಆಗ್ತೀವಿ, ಕೆಟ್ಟ ದಾರಿನ ಚೂಸ್ ಮಾಡಿದರೆ ನಾವು
ಹಾಳಾಗೋಗ್ತೀವಿ ಅಂತ ಹೇಳ್ತೀವಿ ಅಲ್ವಾ, ಲೈಕ್ ನಮ್ಮ ಬುದ್ಧಿ ಇರಬಹುದು, ಇಲ್ಲಾಂದರೆ ಬೇರೆಯವರ ಜನರ ಸಂಘ ಇರ್ಬೋದು. ಸೊ ಆ ಥರ. ಬಟ್ ನಿಮಗೆ ಯಾವಾಗಲೂ ಆಪ್ಷನ್ಸ್ ಇರುತ್ತೆ. ಪಾಯಿಲ್ ನಂಬರ್ 1 ಆಲ್ವೇಸ್ ಯಾವಾಗಲೂ ನಿಮಗೆ ಆಪ್ಷನ್ಸ್ ಇರುತ್ತೆ. ಅದು ಇಲ್ಲ ಅಂತಂದರೆ ಇದು, ಇದು ಇಲ್ಲ ಅಂತಂದರೆ ಅದು, ಆ ಥರ ಅಂತ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಅಂತಂದರೆ ಲೈಕ್ ನಿಮ್ಮಲ್ಲಿ ನಿಮ್ಮ ಭಾಗ್ಯದಲ್ಲಿ ಏನಿದೆ ಅಂತಂದರೆ ಲೈಕ್ ತುಂಬಾ ಆಸಕ್ತಿ, ಏನಾದರೂ ಮಾಡುವಂತಹ ಒಂದು ಆಸಕ್ತಿ, ಆ ಎನರ್ಜಿ ಇದೆ, ಪ್ಯಾಷನ್ ಇದೆ. ಓಕೆ, ಪ್ಯಾಷನ್ ಇದೆ ನಿಮ್ಮಲ್ಲಿ ಯಾವಾಗಲೂ ಏನಾದರೂ ಮಾಡಬೇಕು ಅನ್ನೋ ಪ್ಯಾಷನ್. ಇದು ನಿಮ್ಮ ಡೆಸ್ಟಿನಿಯಲ್ಲಿ ಆಲ್ರೆಡಿ ಇದೆ. ಓಕೆ, ಆ್ಯಂಡ್ ಇನ್ನೊಂದು ಏನು ಅಂತಂದರೆ ನಾನಿಲ್ಲಿ ಗೈಡೆನ್ಸ್ ಕೊಡಬಲ್ಲೆ. ಏನು ಅಂತಂದರೆ ಆ್ಯಕ್ಷನ್ನ ತಗೊಳ್ತಾ ಇರಿ. ಓಕೆ, ಆ್ಯಕ್ಷನ್ ತಗೊಳ್ತಾ ಇರೋದು ತುಂಬ ಇಂಪಾರ್ಟೆಂಟ್. ಎಲ್ಲ ಕೂಡ ದೇವರು ಮಾಡ್ತಾರೆ ಅಂತ ಹೇಳಿಬಿಟ್ಟು ನಾವು ಸುಮ್ಮನೆ ಕೂತ್ಕೊಳ್ಬಾರ್ದು. ಅಂತಂದರೆ ನಾವು ಆ್ಯಕ್ಷನ್ ತಗೊಂಡ್ರೇ ದೇವರು ಕೂಡ ಅದಕ್ಕೆ ಹೆಲ್ಪ್ ಮಾಡ್ತಾರೆ. ಓಕೆ, ಆ್ಯಂಡ್ ಸುಮ್ಮನೆ ಕೂತು ಬದಲಾವಣೆ ಆಗುತ್ತೆ ಅಂತಂದರೆ ಆಗೋದಿಲ್ಲ. ಬದಲಾವಣೆ ನಾವು ತೊಗೊಂಡು ಬರಬೇಕಾಗತ್ತೆ. ಓಕೆ, ಸೊ ನಿಮ್ಮ ಡೆಸ್ಟಿನಿಯಲ್ಲಿ ಹೇಗೆ ಅಂತಂದರೆ ನೀವೆಷ್ಟೇ ಕುಗ್ಗಿದ್ರೂ ಕೂಡ ನೀವು ವಾಪಸ್ ಮರುಜನ್ಮವಾಗಿ ಬರ್ತೀರಾ. ಇದು ನಿಮ್ಮ ಡೆಸ್ಟಿನಿಯಲ್ಲಿ ಬರೆದಿದೆ ಆಲ್ರೆಡಿ. ನೀವು ವಾಪಸ್ ಬ್ಲೂಮ್ ಆಗ್ತೀರಾ, ವಾಪಸ್ ನೀವು ಅರಳ್ತೀರಾ ಅಂತ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ನಿಮ್ಮ ಡೆಸ್ಟಿನಿಯಲ್ಲಿ ನನಗೆ ಹೇಳಬೇಕು ಅಂತಂದರೆ ಲೈಕ್ ಒಂದು ನನಗೆ ತುಂಬ ಕ್ಲಿಯರಾಗಿ ಕಾಣ್ತಾ ಇದೆ. ಏನು ಅಂತಂದರೆ ನಿಮಗೆ ಹೆಲ್ಪ್ ಆ್ಯಂಡ್ ಗೈಡೆನ್ಸ್ ಯಾವಾಗಲೂ ಅವೈಲೇಬಲ್ ಇರುತ್ತೆ. ಪಾಯಿಲ್ ನಂಬರ್ 1 ಯಾವಾಗಲೂ ಅವೈಲೇಬಲ್ ಇರುತ್ತೆ. ಓಕೆ, ಸೊ ಅದೇ ಹೇಳ್ತಾ ಇರೋದು ನಾನು. ಅದನ್ನ ನೀವು ಯಾವ ಥರ ಯೂಸ್ ಮಾಡ್ತೀರಾ ಬಿಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿರೋದು. ಓಕೆ, ಸೊ ನಿಮ್ಮ ಡೆಸ್ಟಿನಿಯಲ್ಲಿ ಪೀಸ್ ಕೂಡ ಇದೆ. ಅಂತಂದರೆ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ರೈಟ್ ನಾವು ನಿಮ್ಮ ಲೈಫಲ್ಲಿ ಪೀಸ್ ಇಲ್ಲ, ಶಾಂತಿ ಇಲ್ಲ. ಅದನ್ನು ಹೇಗೆ ತಗೊಂಡು ಬರಬೇಕು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಓಕೆ, ಅಂತಂದರೆ ನಿಮ್ಮ ಡೆಸ್ಟಿನಿ ಏನಿದೆ ನೋಡಿ, ಆವಾಗವಾಗ ನಿಮಗೆ ತೋರಿಸ್ತಾ ಇರುತ್ತೆ ನಿನ್ನ ಡಾರ್ಕ್ ಸೈಡ್ ಏನು, ನಿನ್ನ ಕ್ಲಿಯರ್ ಸೈಡ್ ಏನು ಅನ್ನೋದು. ಅದನ್ನು ನಾವು ಇಂಪ್ರೂವ್ಮೆಂಟ್ ಮಾಡ್ತಾ ಇರಬೇಕಾಗತ್ತೆ. ಪಾಯಿಲ್ ನಂಬರ್ 1. ಓಕೆ, ಸೊ ಲೆಟ್ಸ್ ಸಿ, ನೋಡೋಣ ನಿಮ್ಮ ಡೆಸ್ಟಿನಿ ನಿಮಗೆ ಯಾವ ಒಂದು ಸುವರ್ಣ ಅವಕಾಶನ ತಗೊಂಡು ಬರ್ತಾ ಇದೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಟೆಂಪ್ರೆನ್ಸ್, ವಾವ್, ಬ್ಯೂಟಿಫುಲ್, ಥ್ಯಾಂಕ್ ಯು ಸೋ ಮಚ್. ಹೀಲಿಂಗ್, ಈ ಒಂದು ಹೀಲಿಂಗ್ ಏನಿದೆ ನೋಡಿ 6 ಮಂತ್ಸ್ ಒಳಗಡೆ ನಿಮ್ಮ ಡೆಸ್ಟಿನಿ ನಿಮಗೆ ಒಂದು ಹೀಲಿಂಗನ್ನು ತೊಗೊಂಡು ಬರುತ್ತೆ. ಅಂತಂದರೆ ಯಾವುದೇ ಥರದ ಪರಿಸ್ಥಿತಿಯಲ್ಲಿ ರೈಟ್ ನಾವು ನೀವು ಇದ್ದರೂ ಕೂಡ ಅಲ್ಲಿಂದ ನಿಮಗೆ ಹೀಲಿಂಗ್, ಗುಣಪಡಿಸುವಿಕೆ, ಲೈಕ್ ಇದು ಮೆಂಟಲಿ, ಫಿಸಿಕಲಿ ಯಾವುದೇ ಥರದ ನೀವು ರೈಟ್ ಅಸ್ವಸ್ಥರಾಗಿದ್ದರೂ ಕೂಡ ಒಂದು ಹೀಲಿಂಗ್ ಎನರ್ಜಿ ನಿಮಗೆ ತೊಗೊಂಡು ಬರ್ತಾ ಇದೆ. ಓಕೆ, ಪೀಸ್, ಶಾಂತಿ, ಪೇಷನ್ಸ್, ತಾಳ್ಮೆನ ತೊಗೊಂಡು ಬರ್ತಾ ಇದೆ. ಇದು ಒಂದು ದೊಡ್ಡ ಸುವರ್ಣ ಅವಕಾಶ. ಸೊ ಎಲ್ರಿಗೂ ಹೀಲ್ ಆಗುವಂಥದ್ದು ಇರಬಹುದು, ಇಲ್ಲಾಂದರೆ ಒಂದು ತಾಳ್ಮೆ ಇರಬಹುದು. ತಾಳ್ಮೆ ಹೆಚ್ಚಾಗಿ ಮನುಷ್ಯರಲ್ಲಿ ತುಂಬ ಕಡಿಮೆ ಇದೆ, ಇವಾಗಂತೂ ಹೇಳೋದೇ ಬೇಡ. ಓಕೆ, ಬಟ್ ನಿಮಗೆ ಆ ಒಂದು ಅವಕಾಶ ಬರ್ತಾ ಇದೆ, ಸುವರ್ಣ ಅವಕಾಶ ಬರ್ತಾ ಇದೆ. ಲೈಕ್ ಬ್ಯಾಲೆನ್ಸ್ ಮಾಡುವಂಥದ್ದು. ನನಗೆ ಇಲ್ಲಿ ಮೋಸ್ಟ್ ಆಗಿ ಏನು ಕಾಣ್ತಾ ಇದೆ ಅಂತಂದರೆ ಹೆಲ್ತಲ್ಲಿ ತುಂಬ ರಿಕವರಿನ ನೋಡ್ತಾ ಇದ್ದೀನಿ ನಾನು. ಸೊ ಓಕೆ, ಸೊ ನಿಮ್ಮ ಡಯಟಲ್ಲಿ ಕೂಡ ಚೇಂಜಸ್ ಬರಬಹುದು, ನಿಮ್ಮ ರುಟೀನಲ್ಲಿ ಕೂಡ ಚೇಂಜಸ್ ಬರ್ಬೋದು. ಸೊ ಅಂತ ಎನರ್ಜಿನ ರೈಟ್ ನಾವು ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಸೊ ಪಾಯಿಲ್ ನಂಬರ್ 1, ಪಾಯಿಲ್ ನಂಬರ್ 1, ವಾವ್, ದ ಹರ್ಮಿಟ್, ಒಂದು ಒಳ್ಳೆ ಗೈಡ್. ನಾನು ಇವಾಗಷ್ಟೇ ಹೇಳಿದೆ ಅಲ್ವಾ. ಸೊ ನಿಮಗೆ ಏನು ಅಂತಂದರೆ ಪಾಯಿಲ್ ನಂಬರ್ 1 ಟೀಚರ್, ಮೆಂಟೋರ್ ಎಲ್ಲ ಏನಿದ್ದಾರೆ ನೋಡಿ, ನೀವು ಯಾವಾಗ ತುಂಬ ಐ ಡೋಂಟ್ ನೋ ನೀವು ಇದನ್ನು ರೆಕಗ್ನೈಸ್ ಮಾಡಿದಿರೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಬಟ್ ನೀವು ಯಾವುದೇ ಪರಿಸ್ಥಿತಿಯಲ್ಲಿದ್ದಾಗ ಯಾರಾದರೂ ನಿಮಗೆ ಗೈಡ್ ಮಾಡಬಹುದು. ಇದು ಫಿಸಿಕಲ್ ಆಗೇ ಗೈಡ್ ಮಾಡಬೇಕು ಅಂತ ನಾನು ಹೇಳೋದಿಲ್ಲ. ಲೈಕ್ ನೀವು ಟ್ಯಾರೋ ಮುಖಾಂತರ ಇರ್ಬೋದು, ಇಲ್ಲಾಂದರೆ ಯಾರಾದರೂ ನೀವು ಫಾರ್ ಎಕ್ಸಾಂಪಲ್ ನೀವು ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡಿರ್ತೀರ, ಇಬ್ಬರು ಯಾರೋ ಮಾತಾಡ್ತಾ ಇರ್ತಾರೆ, ಅದರಲ್ಲಿ ನಿಮಗೆ ಒಂದು ವರ್ಡ್ ಸಿಕ್ತು, ಇಲ್ಲಾಂದರೆ ಮಾತು ನಿಮಗೆ ಕೇಳಿತು, ಅದು ನಿಮ್ಮನ್ನು ಗೈಡ್ ಮಾಡ್ಬೋದು, ಅದು ನಿಮ್ಮನ್ನು ಮೋಟಿವೇಟ್ ಮಾಡ್ಬೋದು ಇನ್ನಷ್ಟು. ಓಕೆ, ಸೊ 6 ಮಂತ್ಸಲ್ಲಿ
ನನಗೆ ಇಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ಒಂದು ಸ್ವರ್ಣಾವಕಾಶ ನಿಮಗೆ ಸಿಗಬಹುದು. ಒಂದು ವರ್ಕ್ಶಾಪನ್ನು ನೀವು ಜಾಯಿನ್ ಆಗ್ಬೋದು. ಈ ಒಂದು ವರ್ಕ್ಶಾಪಲ್ಲಿ ನೀವೇನು ಜಾಯಿನ್ ಆಗ್ತೀರಾ ನೋಡಿ, ಈ ಮೆಂಟೋರ್, ಈ ಒಂದು ಟೀಚರಿಂದ ನಿಮಗೆ ತುಂಬ ಲೈಕ್ ಕಲಿಯೋದಕ್ಕೆ ಸಿಗಬಹುದು, ಲೈಫ್ ರಿಲೇಟೆಡ್. ಆ್ಯಂಡ್ ಈ ಒಂದು ವ್ಯಕ್ತಿ ತುಂಬ ಎಕ್ಸ್ಪೀರಿಯನ್ಸ್ಡ್ ಆಗಿರ್ತಾರೆ. ನಿಮ್ಮ ಲೈಫ್ ಪರ್ಪಸ್ ಏನು ಅಂತ ಕೂಡ ಗೊತ್ತಾಗ್ಬೋದು. ಸೊ 6 ಮಂತ್ಸ್ ಎನರ್ಜಿ ನನಗಿಲ್ಲಿ ಕಾಣ್ತಾ ಇದೆ. ಓಕೆ, 6 ಮಂತ್ಸ್ ಎನರ್ಜಿ. ಸೊ ಇವರು ಹೇಗೆ ಅಂತಂದರೆ, ಈ ವರ್ಕ್ಶಾಪ್ ಏನಾದರೂ ನಿಮಗೆ ಜಾಯ್ನ್ ಆಗೋದಕ್ಕೆ ಸಿಗುತ್ತೆ ಅಂತಂದರೆ, ಸೊ ಇಲ್ಲಿ ತನಕ ನಿಮಗೆ ಬರಡು ಅಂತ ಏನು ಅನಿಸ್ತಾ ಇತ್ತು ನೋಡಿ, ಅದರಲ್ಲಿ ಚಿಗುರು ಆಗಬಹುದು. ಚಿಗುರು ಅಂತಂದರೆ ನೀವು ಲೈಕ್ ನೀವು ಮೊದಲು ಹೇಗೆ ಯೋಚನೆ ಮಾಡ್ತಾ ಇದ್ರ, ನಂತರ ನೀವು ಏನು ಯೋಚನೆ ಮಾಡ್ತೀರಾ ನೋಡಿ, ಅದರಲ್ಲಿ ತುಂಬಾ ನೀವು ವ್ಯತ್ಯಾಸವನ್ನು ನೋಡ್ಬೋದು ಅಂತ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಇದು ವರ್ಕ್ಶಾಪ್ ಅಲ್ದಿದ್ರೂ ಕೂಡ ಮೇ ಬಿ ಇದು ನಿಮಗೆ ಯಾರಾದರೂ ಒಬ್ಬರು ತುಂಬಾ ಮೋಟಿವೇಟ್ ಮಾಡ್ಬೋದು, ತುಂಬಾ. ಓಕೆ, ಕೆಲವೊಂದು ವಿಷಯಗಳು ನಿಮ್ಗೆ ಗೊತ್ತಾಗ್ಬೋದು, ಲೈಫ್ ರಿಲೇಟೆಡ್, ಮೆಡಿಟೇಷನ್ ರಿಲೇಟೆಡ್ ಇರಬಹುದು, ಯೋಗ ರಿಲೇಟೆಡ್ ಇರಬಹುದು. ಸೊ ಈ ಥರ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಕಾರ್ಡನ್ನು ತೋರಿಸುವಾಗಲೇ ದ ವರ್ಲ್ಡ್. ಎಸ್, ಇಲ್ಲಿ ಕೆಲವೊಂದು ಪ್ಯಾಟರ್ನ್ಸ್ ಎಂಡ್ ಆಗ್ತಾ ಇದೆ ಬರುವ 6 ಮಂತ್ಸಲ್ಲಿ. ಓಕೆ, ಬರುವ 6 ಮಂತ್ಸಲ್ಲಿ ಪ್ಯಾಟರ್ನ್ಸ್ ಎಂಡ್ ಆಗ್ಬೋದು. ಆ್ಯಂಡ್ ಕಾರ್ಮಿಕ್ ಸೈಕಲ್ಸ್ ಕೂಡ ಎಂಡ್ ಆಗುತ್ತೆ ಅಪ್ಕಮಿಂಗ್ 6 ಮಂತ್ಸ್. ಓಕೆ, ಸೊ ನನಗಿಲ್ಲಿ ಆ ಥರ ಎನರ್ಜಿ ಸಿಗ್ತಾ ಇದೆ. ಆ್ಯಂಡ್ ಎಸ್, ಯಾವ ಒಂದು ಪಝಲ್ ಲೈಕ್ ಒಂದು ಪಝಲ್ ಥರ ಇತ್ತು ನಿಮ್ಮ ಲೈಫ್, ಅದನ್ನ ನಿಮಗೆ ಸಾಲ್ವ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಅದು ಸಾಲ್ವ್ ಆಗುತ್ತೆ. ಓಕೆ, ಇದೊಂದು ಸುವರ್ಣಾವಕಾಶ. ಆ್ಯಂಡ್ ನೀವು ನಿಮ್ಮ ಪ್ಯಾಟರ್ನ ತಿಳ್ಕೊಳ್ತೀರಾ, ಎಲ್ಲಿ ನೀವು ಎಲ್ಲಿ ಪದೇ ಪದೇ ತಪ್ಪುಗಳನ್ನು ಮಾಡ್ತಾ ಇದ್ದೀರಾ ಅದನ್ನು ಸರಿಪಡಿಸ್ತೀರಾ ನೀವು. ಓಕೆ, ಇಟ್ಸ್ ನಾಟ್ ಅಬೌಟ್ ಅದರ್ಸ್. ಇದು ಬೇರೆಯವ್ರ ಬಗ್ಗೆ ಇಲ್ಲಿ ಮಾತಾಡ್ತಾ ಇಲ್ಲ, ನಿಮ್ಮ ಬಗ್ಗೆ ಮಾತಾಡ್ತಾ ಇದೆ. ಓಕೆ, ಸೊ ನೀವು ಪದೇ ಪದೇ ಯಾವುದು ತಪ್ಪುಗಳನ್ನು ಮಾಡ್ತಾ ಇದ್ದೀರಾ ಅದನ್ನ ಸರಿ ಮಾಡ್ತೀರಾ. ಆ್ಯಂಡ್ ಕೆಲವೊಂದು ಕಾರ್ಮಿಕ್ ಸೈಕಲ್ಸ್, ಕೆಲವೊಂದು ವ್ಯಕ್ತಿಗಳು ನಿಮ್ಮ ಲೈಫಿಂದ ಹೋಗಬಹುದು. ಓಕೆ, ಆ್ಯಂಡ್ ಹಾಗಂತ ಹೇಳಿಬಿಟ್ಟು ಬೇರೆ ವ್ಯಕ್ತಿ ಬರೋದಿಲ್ಲ ಅಂತ ಹೇಳಿಯಲ್ಲ, ಬೇರೆ ಜನರು ಕೂಡ ನಿಮಗೆ ಬರ್ತಾರೆ, ಮೋಟಿವೇಟ್ ಮಾಡುವವರಂತೂ, ಸಪೋರ್ಟ್ ಮಾಡುವವರಂತಹ ವ್ಯಕ್ತಿಗಳು ಬರ್ತಾರೆ. ಬಟ್ ಬರುವ 6 ಮಂತ್ಸಲ್ಲಿ ಏನಿದೆ ನೋಡಿ, ಇದು ಒಂದು ನಿಮಗೆ ಅವಕಾಶ, ಆಪರ್ಚುನಿಟಿ ಬರ್ತಾ ಇದೆ. ಏನು ಅಂತಂದರೆ ನಿಮ್ಮನ್ನು ಕ್ಲೆನ್ಸ್ ಮಾಡುವಂಥದ್ದು, ನಿಮ್ಮನ್ನು ಕ್ಲೀನ್ ಮಾಡುವಂಥದ್ದು, ಲೈಕ್ ಇದು ಸರೌಂಡಿಂಗ್ಸ್ ಕೂಡ ಇರ್ಬೋದು. ಸೊ ಎಸ್, ನೀವು ವರ್ಲ್ಡಿಗೆ ಏನಾದರೂ ಒಂದು ಮಾಡಬಹುದು. ವರ್ಲ್ಡ್ ಇನ್ ದ ಸೆನ್ಸ್ ಅದು ಏನು ಆಯಿತು, ಲೈಕ್ ಪೆಟ್ಸಿಗೆ ಏನಾದರೂ ನೀವು ಮಾಡುವಂಥದ್ದು, ಸ್ಟ್ರೀಟ್ ಫುಡ್ಸ್, ಇಲ್ಲಾಂದರೆ ಆ ಥರದ ವಿಚಾರಗಳು ನಿಮ್ಮ ಮನಸ್ಸಲ್ಲಿ ಬರ್ಬೋದು. ಓಕೆ, ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಲೈಕ್ ಎಸ್, ಟೂರ್, ಇಟ್ಸ್ ಅ ವರ್ಲ್ಡ್ ಟೂರ್. ಯಾರಾದರೂ ವೀಸಾ ಫಾರಿನ್ ಕಂಟ್ರಿಗೆ ಟ್ರಾವೆಲ್ ಮಾಡಬೇಕು, ಇಲ್ಲಾಂದರೆ ಅಬ್ರಾಡಲ್ಲಿ ಸ್ಟಡೀಸ್ ಮಾಡಬೇಕು ಅಂತ ಯಾರಾದರೂ ಅಂದ್ಕೊಂಡಿದ್ರೆ 6 ಮಂತ್ಸಲ್ಲಿ ಆ ಒಂದು ಚಾನ್ಸಸ್ ಇದೆ ನಿಮಗೆ ಆಗುವಂಥದ್ದು. ಆ್ಯಂಡ್ ನನಗಿಲ್ಲಿ ಏನು ಕಾಣ್ತಾ ಇದೆ ಅಂತಂದರೆ ಲೈಕ್ ಇಟ್ಸ್ ಆಲ್ ಅಬೌಟ್ ಯು, ಇಟ್ಸ್ ಆಲ್ ಅಬೌಟ್ ಯು. ನೀವು ಯಾವ ಥರ ನಿಮ್ಮನ್ನು ನೀವು ಟ್ರಾನ್ಸ್ಫಾರ್ಮ್ ಮಾಡ್ತೀರಾ ಅನ್ನೋದು. ಓಕೆ, ಸೊ ಅಂತಹ ಒಂದು ಅವಕಾಶ ನಿಮಗೆ ಸಿಗ್ತಾ ಇದೆ, ಪಾಯ್ ನಂಬರ್ 1. ಆ್ಯಂಡ್ ಎಸ್, ಟ್ರಾವೆಲ್ ಕೂಡ ಮಾಡ್ತಾ ಇದ್ರೆ ಇಲ್ಲಿ, ಇದು ಸ್ಟೇಟ್ ಟ್ರಾವೆಲ್ ಕೂಡ ಇರಬಹುದು, ಇಲ್ಲಾಂದರೆ ಇದು ವರ್ಲ್ಡ್ ಟ್ರಾವೆಲ್ ಕೂಡ ಇರಬಹುದು. ಓಕೆ, ಆ್ಯಂಡ್ ನೇಚರ್ ರಿಲೇಟೆಡ್ ನಿಮಗೆ ತುಂಬಾ ಟಾಪಿಕ್ಸ್ಗಳು ಏನಿದೆ ನೋಡಿ, ಅದು ತುಂಬ ಇಷ್ಟ ಆಗ್ಬೋದು. ಸೊ ಎಸ್, ಇದೇ ಒಂದು ನಿಮಗೆ ಆಪರ್ಚುನಿಟಿನ ತಗೊಂಡು ಬರ್ಬೋದು, ಲೈಕ್ ನಿಮ್ಮ ಮೈಂಡನ್ನು ಇನ್ನಷ್ಟು ಕ್ಲಾರಿಟಿನ ತೊಗೊಂಡು ಬರೋದಕ್ಕೆ. ಆ್ಯಂಡ್ ಎಸ್ ಅಂತ ಎನರ್ಜಿ. ಆ್ಯಂಡ್ 7 ಆಫ್ ಕಪ್ಸ್. ಎಸ್, ಲಾಟ್ ಆಫ್ ಆಪರ್ಚುನಿಟೀಸ್. ನಾವು ಆಪರ್ಚುನಿಟಿ ಬಗ್ಗೆ, ಅವಕಾಶದ ಬಗ್ಗೆ ಮಾತಾಡ್ತಾ ಇದ್ವಿ. ಆ್ಯಂಡ್ ಇಲ್ಲೂ ಕೂಡ ಇದೆ ಲಾಟ್ ಆಫ್ ಆಪರ್ಚುನಿಟೀಸ್, ತುಂಬಾ ಆಪ್ಷನ್ಸ್ ನಿಮಗೆ ಅವೈಲೇಬಲ್ ಇರ್ಬೋದು. ಬಟ್ ದ ಥಿಂಗ್ ಈಸ್ ದ್ಯಾಟ್, ಇಲ್ಲಿ ವಿಷಯ ಏನು ಅಂತಂದರೆ ನೀವು ಹೇಗೆ ವೈಸ್ಲಿಯಾಗಿ ಚೂಸ್ ಮಾಡ್ತೀರಿ ಅನ್ನೋದು. ಟ್ರಸ್ಟ್ ಯುವರ್ ಇಂಟ್ಯೂಷನ್, ನಿಮ್ಮ ಅಂತರಾತ್ಮವನ್ನು ನಂಬುವಂಥ ಅವಶ್ಯಕತೆ ಇದೆ. ಆ್ಯಂಡ್ ಇನ್ನೊಂದು ಅವಕಾಶ ಏನು ಅಂತಂದರೆ ಎಕ್ಸ್ಪೆಕ್ಟೇಷನ್. ಸೊ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ನೋಡಿ, ನಿಮಗೆ ಇಲ್ಲಿ ತನಕ ನೀವು ತುಂಬಾ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀರಿ ಅಂತಂದರೆ ಆ ಎಕ್ಸ್ಪೆಕ್ಟೇಷನ್ ಏನಿದೆ ನೋಡಿ ತುಂಬ ಕಡಿಮೆ ಆಗುತ್ತೆ. ಬಿಕಾಸ್ ನಮಗೆ ಎಕ್ಸ್ಪೆಕ್ಟೇಷನ್ ಇರಬಾರ್ದು ಯಾವುದ್ರ ಬಗ್ಗೆನೂ ಕೂಡ. ಸೊ ಅದರಲ್ಲಿ ತುಂಬ ನಾನು ತುಂಬ ಕಡಿಮೆ ಆಗೋದನ್ನು ನೋಡ್ತಾ ಇದ್ದೀನಿ. ಸೊ ಲೆಟ್ಸ್ ನಿಮಗೇನು ಗೈಡೆನ್ಸ್ ಇದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 1. ಸೆಲೆಬ್ರೇಷನ್ ನೋಡಿ,
ಜಸ್ಟ್ ಸೆಲೆಬ್ರೇಟ್ ಯುವರ್ ಲೈಫ್. ನೀವು ಹೇಗಿದ್ದೀರಾ ನೋಡಿ ಅದಕ್ಕೆ ಸೆಲೆಬ್ರೇಟ್ ಮಾಡಿ. ಓಕೆ, ಒಳ್ಳೆ ನಿಮಗೆ ಸಪೋರ್ಟರ್ಸ್ ಇದ್ದಾರಾ, ನಿಮ್ಮ ಸರೌಂಡಿಂಗ್ಸ್ ತುಂಬ ಜನ ಒಳ್ಳೆ ಜನರಿದ್ದಾರಾ, ನಿಮ್ಮನ್ನು ಮೋಟಿವೇಟ್ ಮಾಡ್ತಾ ಇದ್ದಾರಾ ಅಂತಂದರೆ ಅವ್ರ ಜೊತೆ ಟೈಮನ್ನು ಇನ್ನಷ್ಟು ಸ್ಪೆಂಡ್ ಮಾಡಿ. ಯಾರೂ ಇಲ್ಲ ಅಂತಂದರೆ ನೀವು ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡೋದಕ್ಕೆ ಹೇಳ್ತಾ ಇದ್ರೆ ನೀವೆಷ್ಟು ಸೆಲೆಬ್ರೇಟ್ ಮಾಡ್ತೀರಾ ನೋಡಿ ಅಷ್ಟು ಒಳ್ಳೆಯದು. ಆದಷ್ಟು ಹ್ಯಾಪಿನೆಸ್, ಆದಷ್ಟು ಆನಂದವನ್ನು ಚೂಸ್ ಮಾಡಿ. ಓಕೆ, ಸೊ ಲೆಟ್ಸ್ ಸಿ ಇನ್ನೊಂದು ಕಾರ್ಡ್ ತೊಗೊಳ್ಳೋಣ ಇಲ್ಲಿ. ಥ್ಯಾಂಕ್ ಯು ಸೋ ಮಚ್. ಏಂಜಲ್ ಆಫ್ ಪ್ಲ್ಯಾಂಟ್ ಆ್ಯಂಡ್ ಹರ್ಬ್ಸ್. ಅಫ್ಕೋರ್ಸ್ ನಾನಿಲ್ಲಿ ನೇಚರ್ ಬಗ್ಗೆ ಹೇಳಿದೆ, ಪ್ಲ್ಯಾಂಟ್ಸ್ ಬಗ್ಗೆ ಹೇಳಿದೆ. ಎಸ್, ಐ ಸ್ಪೆಂಡ್ ಕ್ವಾಲಿಟಿ ಟೈಮ್ ಇನ್ ನೇಚರ್ ಎವ್ರಿ ಡೇ. ಎಸ್, ಫೈಲ್ ನಂಬರ್ 1 ನೋಡಿ, ಐ ಹ್ಯಾವ್ an intimate connection with mother nature and her loving tools for natural healing. Essential oils and healing herbs allow me to balance all aspect of my life. ಎಸ್, ಅಫ್ಕೋರ್ಸ್ ಇದು ಕೂಡ ಒಂದು ಆಪರ್ಚುನಿಟಿ. ನಾನು ನೇಚರ್ ಬಗ್ಗೆ ಹೇಳಿದೆ. ಮೇ ಬಿ ನೀವು ಎಸೆನ್ಷಿಯಲ್ ಆಯಿಲ್ಸನ್ನು ಪರ್ಚೇಸ್ ಮಾಡ್ಬೋದು. ಇದು ನಿಮಗೆ ಇನ್ನಷ್ಟು ಸೂತ್ನಿಂಗ್ ಎಫೆಕ್ಟ್ಸನ್ನು ಕೊಡ್ಬೋದು. ಮೇ ಬಿ ನಿಮ್ಮ ಸ್ಲೀಪ್ ಪ್ಯಾಟರ್ನಲ್ಲಿ ಚೇಂಜಸ್ ಬರ್ಬೋದು. ಸೊ ನನಗೆ ಅಂತಹ ಒಂದು ಎನರ್ಜೀಸ್ ಇಲ್ಲಿ ಕಾಣ್ತಾ ಇದೆ. ಸೊ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಆದಷ್ಟು ನೀವು ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದರೆ ತುಂಬಾ ಒಳ್ಳೆಯದು. ಗ್ರೀನ್ ಮಾಸ್ ಅಗೆಟ್, ಡು ಯು ಲೈಕ್ ಟು ಗಾರ್ಡನ್, ಆರ್ ಯು ನೇಚರ್ ಲವರ್? ಸೊ ನಿಮಗೆ ಕ್ವಶನ್ನ ಕೇಳ್ತಾ ಇದ್ದಾರೆ, ಡು ಯು ಲೈಕ್ ಟು ಗಾರ್ಡನ್, ನಿಮಗೆ ಗಾರ್ಡನಿಂಗ್ ಮಾಡೋದು ಇಷ್ಟನಾ, ನೀವು ನೇಚರ್ ಲವರ್ ಅಂತ ಕೇಳ್ತಾ ಇದ್ದಾರೆ. ಸ್ಪೆಂಡ್ ಮೋರ್ ಟೈಮ್ ಕನೆಕ್ಟಿಂಗ್ ವಿತ್ ಮದರ್ ಅರ್ತ್, ಪುಟ್ ಯುವರ್ ಹ್ಯಾಂಡ್ಸ್ ಇನ್ ದ ಸಾಯಿಲ್ ಆ್ಯಂಡ್ ಯುವರ್ ಬೇರ್ ಫೀಟ್ ಇನ್ ದ ಗ್ರಾಸ್, ಇನ್ವೆಸ್ಟಿಗೇಟ್ ದ ಯೂಸ್ ಆಫ್ ನೇಚರ್ಸ್ ಫಾರ್ಮಸಿ ಸಚ್ ಆಸ್ ಹರ್ಬ್ಸ್ ಆ್ಯಂಡ್ ಅರೋಮಾ ಥೆರಪಿ ಫಾರ್ ಜನರಲ್ ಹೆಲ್ತ್ ಆ್ಯಂಡ್ ವೆಲ್ಬಿಂಗ್. ಹೆಲ್ತ್ ಬಗ್ಗೆ ನಾನು ಇವಾಗಷ್ಟೇ ಹೇಳಿದೆ ಅಲ್ವಾ ನಿಮಗೆ. ಸೊ ನಿಮ್ಮ ಹೆಲ್ತಲ್ಲಿ ನಿಮಗೆ ಇಂಪ್ರೂವ್ಮೆಂಟ್ ಬೇಕು, ಒಳ್ಳೇದಾಗಬೇಕು ಅಂತಂದರೆ ಸೊ ಅರೋಮಾ ಥೆರಪಿ ಎಲ್ಲ ಏನಿದೆ ಹಾಗಂತ ಹೇಳಿಬಿಟ್ಟು ನೀವು ಬೆಳಿಗ್ಗೆ ಅರೋಮಾ ಥೆರಪಿನ ಯೂಸ್ ಮಾಡಿದ್ರಿ ರಾತ್ರಿ ಸರಿ ಹೋಗ್ತೀರಿ ಅಂತಂದರೆ ಅಲ್ಲ. ಸೊ ಯಾರಿಗಾದರೂ ಲೈಕ್ ಮಲಗೋದ್ರಲ್ಲಿ ಸ್ಲೀಪಿಂಗ್ ಪ್ಯಾಟರ್ನ್ ಏನಿದೆ ನೋಡಿ ಅದರಲ್ಲಿ ಏನಾದರೂ ತೊಂದರೆ ಆಗುತ್ತೆ ಅಂತಂದರೆ ಮಲಗಬೇಕಾದ್ರೆ ಸೊ ಅರೋಮಾ ಥೆರಪಿನ ಯೂಸ್ ಮಾಡಿ. ಆದಷ್ಟು ಮದರ್ ಅರ್ಥನ್ನು ಯೂಸ್ ಮಾಡಿ. ಸೊ ಎಸ್, ಮದರ್ ಅರ್ತ್ ಜೊತೆ ಕನೆಕ್ಟ್ ಆಗಿ. ಸೊ ಫೈನಲ್ ನಿಮಗೆ ಇದರಲ್ಲಿ ಏನು ಆನ್ಸರ್ ಇದೆ ಅಂತ ನೋಡೋಣ. ಕರ್ಮ. ಓ ಮೈ ಗಾಡ್, ಕರ್ಮ ಬಗ್ಗೆ ನಾವು ಇವಾಗಷ್ಟೇ ಮಾತಾಡಿದ್ವಿ, ರೈಟ್? ಸೊ ಎಸ್, ದೇರ್ ಇಸ್ ಅ ಕರ್ಮ ರಿಲೀಸ್ ಆಗ್ತಾ ಇದೆ ಒಂದು. ಇನ್ನೂ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಒಳ್ಳೆ ಕರ್ಮನ ಮಾಡಿ. ಪ್ರೇಯರ್, ಆದಷ್ಟು ನಿಮ್ಮ ಲೈಫಲ್ಲಿ ಪ್ರೇಯರ್ನ ಇನ್ಕ್ಲೂಡ್ ಮಾಡಿ. ಬೆಳಿಗ್ಗೆ ಸಂಜೆ ಪ್ರೇಯರ್ ಮಸ್ಟ್. ಪ್ರೇಯರ್ ಮಾಡೇ ಮಾಡಿ. ಆ್ಯಂಡ್ ನಿಮ್ಮ ಇಂಟೆನ್ಷನ್. ಓಕೆ, ಸೊ ಒಂದು ವಿಷಯದ ಬಗ್ಗೆ ನಿಮ್ಮ ಇಂಟೆನ್ಷನ್ ಏನಿರುತ್ತೆ, ಒಂದು ಲೈಕ್ ಪರ್ಸನ್ ಮೇಲೆ ನಿಮ್ಮ ಇಂಟೆನ್ಷನ್ ಯಾವಾಗಲೂ ಪ್ಯೂರ್ ಆಗಿರಬೇಕು. ಓಕೆ, ಒಬ್ಬರ ಬಗ್ಗೆ ನಮ್ಮ ಇಂಟೆನ್ಷನ್ ಯಾವಾಗಲೂ ಪ್ಯೂರ್ ಆಗಿರಬೇಕು. ಅವರು ನಮ್ಮ ಬಗ್ಗೆ ಏನೇ ತಿಳ್ಕೊಳ್ಳಿ, ಏನೇ ಮಾಡಲಿ. ಓಕೆ, ಸೊ ನಾವು ನಮ್ಮ ಇಂಟೆನ್ಷನ್ ಏನಿದೆ ನೋಡಿ ಅದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 1. ನನಗಂತೂ ತುಂಬ ಇಷ್ಟ ಆಯಿತು ಪೈಲ್ ನಂಬರ್ 1 ರೀಡಿಂಗ್. ಓಕೆ, ಸೊ ಎಸ್, ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಹೈಪ್, ಕಮೆಂಟ್ ಮಾಡೋದನ್ನು ಮರೆಯಬೇಡಿ. ಹಾಗೆ ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹಾಯ್, ಹಲೋ, ಪೈಲ್ ನಂಬರ್ 2. ಸೊ ಲೆಟ್ಸ್ ಸಿ, ನೋಡೋಣ. Pile number 2, close your eyes. Take a deep breath in. Hold and release. ಇನ್ನೊಂದು ಸಲ. Hold and release. ಇನ್ನೊಂದು ಸಲ. pile number 2. Hold and release. Okay, so let's see pile number 2. Pile number 2. Thank you so much, pile number 2. Pile number 2. Page of Cups. Okay, Ten of Wands. Okay. ಪೈಲ್ ನಂಬರ್ 2 ನನಗೆ ಇಲ್ಲಿ ಏನು ಕೇಳ್ತಾ ಇದೆ ಅಂತಂದರೆ ಲೈಕ್ ನಿಮ್ಮ ಬರ್ಡನ್ನೇ ನಿಮ್ಮನ್ನು ಶೇಪ್ ಮಾಡುತ್ತೆ ಆ್ಯಕ್ಚುಲಿ. ಓಕೆ, ಸೊ ಲೆಟ್ಸ್ ನೋಡೋಣ ಇದು ಆನ್ಸರ್ ಏನು ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 8 of Wands. Yes, that's what.
ಓಕೆ, ದ ಡೆವಿಲ್. ಓಕೆ, ಆ್ಯಂಡ್ ಪೇಜ್ ಆಫ್ ಸೋರ್ಸ್. ಓಕೆ, ಡೆವಿಲ್ ನನಗೆ ತೋರಿಸೋ ಹಾಗಿಲ್ಲ, ಇಷ್ಟೇ ತೋರಿಸ್ತೀನಿ. ಓಕೆ, ಪೈಲ್ ನಂಬರ್ 2. ಸೊ ನೋಡಿ, ಪೈಲ್ ನಂಬರ್ 2 ನಿಮ್ಮ ಡೆಸ್ಟಿನಿಯಲ್ಲಿ ಆಲ್ವೇಸ್ ನಿಮಗೆ ಟೆಂಪ್ಟೇಷನ್ ಇರುತ್ತೆ. ನಿಮ್ಮ ಡೆಸ್ಟಿನಿಯಲ್ಲಿ ಇದು ಬರೆದಿದೆ ಆಲ್ರೆಡಿ. ಟೆಂಪ್ಟೇಷನ್ ಅಂತಂದರೆ ಡಿಸೈರ್ಸ್, ನನಗಿದು ಬೇಕು, ನನಗದು ಬೇಕು, ಲೈಕ್ ಎವ್ರಿಥಿಂಗ್. ನಿಮಗೆ ನಿಮ್ಮ ಜೀವನದಲ್ಲಿ ನಿಮ್ಗೆ ಎಲ್ಲನೂ ಬೇಕು, ನೋಡಿದ್ದೆಲ್ಲ ಬೇಕು ಅಂತ ಹೇಳ್ತಾರಲ್ಲ, ಆ ಥರ ಅಂತಹ ಪರ್ಸನ್ಸ್ ನೀವು. ಆ್ಯಂಡ್ ಇದರಲ್ಲಿ ನಿಮಗೆ ಕಲಿಯೋದು ಕೂಡ ತುಂಬ ಇದೆ. ಪೈಲ್ ನಂಬರ್ 2 ತುಂಬಾ ಕಲಿಯೋದಿದೆ. ಸೊ ನೀವು ಬೇರೆಯವರಿಗೆ ಕೈ ತೋರಿಸುವ ಬದಲು ನೀವು ಕಲಿಯೋದು ತುಂಬ ಇದೆ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ನಿಮ್ಮ ಬರ್ಡನ್ ಏನಿದೆ ನೋಡಿ, ಬಿಕಾಸ್ ಏನು ಗೊತ್ತಾ, ಡಿಸೈರ್ಸ್ ಎಲ್ಲಿ ಇರುತ್ತೆ ಅಲ್ಲಿ ಡಿಮಾಂಡ್ ಇರುತ್ತೆ. ಓಕೆ, ಆಸೆ ಆಕಾಂಕ್ಷೆಗಳು ಎಲ್ಲಿರುತ್ತೆ ಅಲ್ಲಿ ಡಿಮಾಂಡ್ ಕೂಡ ಇರುತ್ತೆ ಅಲ್ವಾ? ಸೊ ಡಿಮಾಂಡ್ ಏನು ಮಾಡುತ್ತೆ, ಇನ್ನಷ್ಟು ಟೆಂಪ್ಟೇಷನ್ನ ಕ್ರಿಯೇಟ್ ಮಾಡುತ್ತೆ. ಅದನ್ನ ಹೇಗೆ ಮಾಡಬಹುದು ಅನ್ನೋದು. ಸೊ ಇದು ಏನು ಮಾಡುತ್ತೆ ಅಂತಂದರೆ ನೆಗೆಟಿವಿಟಿಗೆ ನಮ್ಮನ್ನು ದೂಡುತ್ತೆ. ಲೈಕ್ ಮತ್ಸರ ಇರ್ಬೋದು, ಬೇರೆಯವರಲ್ಲಿದೆ ನನ್ನಲ್ಲಿ ಯಾಕಿಲ್ಲ, ಮತ್ಸರ ಭಾವ, ಹೊಟ್ಟೆ ಕಿಚ್ಚು ಪಡುವುದು. ಸೊ ಇದೆಲ್ಲ ಇರ್ಬೋದು. ಕೆಲವರಿಗೆ ಇದು ಟ್ರಿಗರ್ ಆಗಬಹುದು. ಓಕೆ, ಕೆಲವರಿಗೆ ಟ್ರಿಗರ್ ಆಗ್ಬೋದು. ಬಟ್ ನಾನು ಶುಗರ್ ಕೋಟ್ ಆಗಿ ಏನು ಮಾತಾಡೋದಕ್ಕೆ ಹೋಗಲ್ಲ. ನನಗೇನು ಕಾಣುತ್ತೆ ನೋಡಿ ಅದನ್ನೇ ನಾನು ಹೇಳ್ತೀನಿ. ಓಕೆ, ಸೊ ದ ಥಿಂಗ್ ಈಸ್ ದ್ಯಾಟ್ ನಿಮ್ಮ ಡೆಸ್ಟಿನಿಯಲ್ಲಿ ಕಲಿಯೋದಂತೂ ತುಂಬ ಇದೆ. ಓಕೆ, ಕಲಿಯೋದು ತುಂಬ ಇದೆ. ಸೊ ನೀವು ಕಲಿತೀರಾ ಕೂಡ. ಯು ಆರ್ ವೆರಿ ಗುಡ್ ಲರ್ನರ್. ನೀವು ಬಹು ಬೇಗ ಕಲಿಯುವಂಥ ವ್ಯಕ್ತಿಗಳು. ಓಕೆ, ನಿಮ್ಮ ಡೆಸ್ಟಿನಿಯಲ್ಲಿ ಇದು ಬರ್ತಿದೆ ಆ್ಯಂಡ್ ನೀವು ಕಲಿತೀರಾ ಕೂಡ. ಅಂತಂದರೆ ನಿಮಗೆ ಇಂಟ್ರೆಸ್ಟ್ ಹೆಚ್ಚು ಇದೆ ಏನಾದರೂ ಹೊಸ ವಿಷಯನ ಕಲಿಯುವಂಥದ್ದು. ಓಕೆ, ಅದೇ ನಾನು ಹೇಳ್ದಲ್ಲೋ ಟೆಂಪ್ಟೇಷನ್ ಅಂತಂದರೆ ಒಬ್ಬರು ಕಲಿತಾ ಇದ್ದಾರೆ ಅಂತಂದರೆ ವೈ ನಾಟ್, ಯಾಕೆ ನಾನು ಕಲಿಬಾರ್ದು ಅನ್ನೋದು. ಸೊ ಅಂಥ ಒಂದು ಎನರ್ಜಿ ಜಾಸ್ತಿ ಇದೆ. ಆ್ಯಂಡ್ ಇನ್ನೊಂದು ನಾನು ಹೇಳ್ತೀನಿ, ನಿಮ್ಮ ಡೆಸ್ಟಿನಿಯಲ್ಲಿ ನೀವೇನು ಅಂದ್ಕೊಳ್ತೀರಾ ನೋಡಿ ಅದು ನಿಮಗೆ ಸಿಗುತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ನೀವೇನೆಲ್ಲ ಬಯಸ್ತೀರಾ ನೋಡಿ ಅದೆಲ್ಲ ಸಿಗುತ್ತೆ. ಬಟ್ ಅದು ಏನು ನಿಮಗೆ ಸಿಗುತ್ತೆ ನೋಡಿ, ಅದು ನಿಮ್ಮಿಂದ ಇನ್ನಷ್ಟು ತೊಗೊಳ್ಳುತ್ತೆ. ಅಂತಂದರೆ ನೀವು ಒಂದಕ್ಕೆ ಎಷ್ಟು ಎನರ್ಜಿನ ಹಾಕ್ತೀರಾ ನೋಡಿ ಅಷ್ಟೇ ಎನರ್ಜಿ ಅದು ತೊಗೊಳುತ್ತೆ. ಫಾರ್ ಎಕ್ಸಾಂಪಲ್, ನಾನು ಇವಾಗ ರೀಡಿಂಗ್ ಮಾಡ್ತಾ ಇದ್ದೀನಿ, ನನ್ನ ಎನರ್ಜಿ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಸೊ ಈ ಕಾರ್ಡ್ಸ್ ಅಷ್ಟೇ ಎನರ್ಜಿ, ಈ ರೀಡಿಂಗ್ ಅಷ್ಟೇ ಎನರ್ಜಿನ ತೊಗೊಳ್ತಾ ಇದೆ ಅಲ್ವಾ? ಸೊ ಅದೇ ಥರ. ಸೊ ನೀವು ಯಾವುದಾದ್ರ ಬಗ್ಗೆ ಒಂದು ಡಿಮಾಂಡ್ ಮಾಡಿದ್ರಿ, ಅದು ಇನ್ನಷ್ಟು ಲೈಕ್ ಫಾರ್ ಎಕ್ಸಾಂಪಲಿಗೆ ಹೇಳಬೇಕು ಅಂತಂದರೆ, ನಿಮಗೊಂದು ಇಚ್ಛೆ ಆಗ್ತಾ ಇದೆ ಏನಾದರೂ ಲೈಕ್ ತೊಗೊಳ್ಬೇಕು ಅನ್ನೋದು. ಬಟ್ ನಿಮ್ಮಲ್ಲಿ ಹಣ ಇಲ್ಲ. ಓಕೆ, ಸೊ ನಾನಿದು ಎಕ್ಸಾಂಪಲಿಗೆ ಹೇಳ್ತಾ ಇದ್ದೀನಿ, ಹಣ ಇಲ್ಲ. ಹಣ ಮಾಡಬೇಕು ಅಂತಂದರೆ ನೀವೇನಾದರೂ ಮಾಡ್ತೀರಾ, ಅದು ಡಿಮಾಂಡ್ ಆಗುತ್ತೆ ಅಲ್ವಾ? ಡಿಮಾಂಡ್ ಮಾಡುತ್ತೆ. ಸೊ ನೀವೇನು ಮಾಡ್ತೀರಾ, ತುಂಬ ವರ್ಕ್ ಹಾಲಿಕ್ ಆಗ್ತೀರಾ. ವರ್ಕ್ ಹಾಲಿಕ್ ಏನು ತೊಗೊಳುತ್ತೆ, ನಿಮ್ಮ ಹೆಲ್ತ್ ಏನಾಗುತ್ತೆ, ಹಾಳಾಗುತ್ತಾ ಬರುತ್ತೆ. ಸೊ ಆ ಥರ ನಾನು ಹೇಳ್ತಾ ಇರೋದು. ಓಕೆ, ಸೊ ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಆಸೆ ಆಕಾಂಕ್ಷೆ ಇಚ್ಛೆಗಳನ್ನು ಇಟ್ಕೊಳ್ಳಿ, ಬಟ್ ಕ್ವಶನ್ನ ಕೇಳ್ಕೊಳ್ಳಿ, ನಿಜವಾಗ್ಲೂ ಈ ಒಂದು ಡಿಸೈರ್ಸ್ ತೃಪ್ತಿ ಕೊಡುತ್ತಾ ಆ್ಯಂಡ್ ಇದು ನನ್ನ ವಿಶ್ ಫುಲ್ಫಿಲ್ಮೆಂಟ್ ಮಾಡುತ್ತಾ ಅಂತ. ಫಾರ್ ಎಕ್ಸಾಂಪಲ್, ನೀವೊಂದು ಬ್ಯಾಗನ್ನು ತೊಗೊಂಡ್ರಿ ಅಂತ ಅಂದ್ಕೊಳ್ಳೋಣ. ಪೈಲ್ ನಂಬರ್ 2 ತುಂಬ ಕಾಸ್ಟ್ಲಿ ಬ್ಯಾಗ್, ಬಟ್ ನೀವು ಅದನ್ನ ಯೂಸೇ ಮಾಡೋದಿಲ್ಲ. ತೊಗೊಂಡು ಏನು ಪ್ರಯೋಜನ ಇದೆ? ಏನೂ ಪ್ರಯೋಜನ ಇಲ್ಲ ಅಲ್ವಾ? ಅದೇ ಥರ ಒಬ್ಬರನ್ನ ನೀವು ಇಷ್ಟಪಟ್ಟು ಮದುವೆ ಆದ್ರಿ. ಮದುವೆ ಆದ ನಂತರ ಆ ವ್ಯಕ್ತಿ ಮೊದಲು ಹೇಗಿದ್ರು ನೋಡಿ ಆ ಥರ ಇಲ್ಲ. ಓಕೆ, ಸೊ ಅದಕ್ಕೆ ನಾವು ಯಾವುದೇ ವಿಷಯನ ಚೂಸ್ ಮಾಡೋ ಬದಲು, ಇಷ್ಟಪಡೋ ಮೊದಲು ಫಸ್ಟ್ ಆಫ್ ಆಲ್ ನಾವು ನಮಗೆ ಕ್ವಶನ್ನ ಹಾಕಬೇಕು. ಬಿಕಾಸ್ ಇದು ನನಗೆ ಇಷ್ಟೊಂದು ಟೆಂಪ್ಟೇಷನ್, ಇದು ನನಗೆ ಇಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇದೆ ಅಂತಂದರೆ ಇದು ಏನಾದರೂ ನನ್ನಿಂದ ಕಿತ್ತು ತೊಗೊಳ್ಬಹುದು ಅನ್ನೋದು. ಫಾರ್ ಎಕ್ಸಾಂಪಲ್, ಸ್ಯಾಲ್ರಿ ಕೂಡ ಇರ್ಬೋದು. ಸ್ಯಾಲ್ರಿ ಬರುತ್ತೆ, ನಿಮ್ಮ ಟೈಮಿಗೆ ಅನುಸಾರವಾಗಿ ಸ್ಯಾಲ್ರಿ ಬರುತ್ತೆ. ಸ್ಯಾಲ್ರಿ ಬಂದರೂ ಕೂಡ ಅದರ ಹಿಂದೆ ಹಲವಾರು ಇರುತ್ತೆ. ಲೈಕ್ ಬ್ಯಾಂಕ್ ಲೋನ್ ಕಟ್ಟಬೇಕು, ಮೊಬೈಲ್ ರಿಚಾರ್ಜ್ ಮಾಡಬೇಕು, ಆ ಥರ. ಸೊ ಐ ಹೋಪ್ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಓಕೆ, ಆ್ಯಂಡ್ ನಿಮಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ಎಲ್ಲ ಡಿಸೈರ್ಸ್ ಏನಿದೆ ನೋಡಿ ಅದನ್ನ ಒಂದೇ ಸಲ ಇಟ್ಕೊಳ್ಬೇಡಿ. ಲೈಕ್ ನನಗೆ ಇದು ಬೇಕು, ಅದು ಬೇಕು, ಹಾಗಾಗಬೇಕು, ಹೀಗಾಗಿ ಸಮಯಕ್ಕೆ ಒಂದು ಡಿಸೈರ್ಸ್ನ ಇಟ್ಕೊಳ್ಳಿ. ಯಾವುದಾಗಬೇಕು,
ಎಸ್, ಈ ಒಂದು ಡಿಸೈರ್ ಲೈಕ್ ಕ್ಲಾರಿಟಿ, ಮೋಸ್ಟ್ ಆಫ್ ದಿ ಟೈಮ್ ಕ್ಲಾರಿಟಿ. ಎಸ್, ನೈಟ್ ಆಫ್ ಪೆಂಟಿಕಲ್ಸ್, ಬಾಟಮ್ ಆಫ್ ದ ಡೆಕ್. ಅಫ್ಕೋರ್ಸ್ ನಿಮ್ಮ ಡೆಸ್ಟಿನಿಯಲ್ಲಿ ಹಣ ಕೂಡ ಇದೆ, ನಿಮ್ಮ ಡೆಸ್ಟಿನಿಯಲ್ಲಿ ವಿಕ್ಟ್ರಿ ಕೂಡ ಇದೆ. ಪೈಲ್ ನಂಬರ್ 2 ವಿಕ್ಟ್ರಿ ಇದೆ. ಬಟ್ ಈ ಹಣನ ನೀವು ಯಾವುದಕ್ಕೆ ಯೂಸ್ ಮಾಡ್ತಾ ಇದ್ದೀರಾ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಶಾಪಿಂಗ್ ಮಾಡಿ ಬೇಡ ಅಂತ ಹೇಳೋದಿಲ್ಲ, ಬಟ್ ಅದು ನಿಜವಾಗ್ಲೂ ನಿಮಗೆ ಯೂಸ್ ಇದೆಯಾ ಇಲ್ವಾ ಅನ್ನೋದನ್ನು ನೀವು ನೋಡಬೇಕಾಗತ್ತೆ. ಭಾಗ್ಯದಲ್ಲಿ ಡಿಸೈರ್ಸ್ ತುಂಬ ಇದೆ. ಪೈಲ್ ನಂಬರ್ 2 ಡಿಸೈರ್ಸ್ ತುಂಬ ಇದೆ ನಿಮ್ಮ ಭಾಗ್ಯದಲ್ಲಿ, ಇಲ್ಲ ಅಂತ ಹೇಳಿಯಲ್ಲ, ತುಂಬ ಇದೆ, ತುಂಬ. ನೀವು ಅಂದ್ಕೊಂಡದ್ದು ಏನು ಬೇಕಾದರೂ ನೀವು ಮಾಡ್ಬೋದು, ಅಷ್ಟೊಂದು ಡಿಸೈರ್ಸ್ ಇದೆ. ಓಕೆ, ಬಟ್ ಈ ಡಿಸೈರ್ಸ್ ನಿಮ್ಮನ್ನು ಕೆಟ್ಟ ದಾರಿ ಕೂಡ ತೊಗೊಂಡು ಹೋಗ್ಬೋದಲ್ವಾ, ಟೆಂಪ್ಟೇಷನಿಂದ. ಸೊ ಅದನ್ನ ನೀವು ತುಂಬ ಕಂಟ್ರೋಲ್ ಮಾಡಬೇಕಾಗತ್ತೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಎಲ್ಲ ಭಾರವನ್ನು ಹೊತ್ಕೊಂಡು ಹೋಗಬೇಡಿ, ಬೇರೆಯವರ ಭಾರವನ್ನು ಕೂಡ ನೀವು ಹೊತ್ಕೊಂಡು ಹೋಗಬೇಡಿ. ಏನು ಅಂತಂದರೆ ಅದು ಅವರ ರೆಸ್ಪಾನ್ಸಿಬಿಲಿಟಿ, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಲ್ಲ, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಲ್ಲ. ಓಕೆ, ಸೊ ನಿಮ್ಮ ಡಿಸೈರ್ಸ್ ಏನು ಅದನ್ನು ನೋಡಿ. ಬೇರೆಯವರ ಡಿಸೈರ್ಸ್ ಮೇಲೆ ಹೆಚ್ಚಿನ ಗಮನನ ಕೂಡ ಕೊಡೋದಕ್ಕೆ ಹೋಗಬೇಡಿ. ಬೇರೆಯವರು ಅವರ ಲೈಫಲ್ಲಿ ಏನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಿಮಗೆ ಬೇಡ. ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ, ನೀವೆಷ್ಟು ಫೋಕಸ್ಡ್ ಆಗಿದ್ದೀರಿ ಅನ್ನೋದನ್ನು ನೋಡಿ. ನೀವು ಅಂದ್ಕೊಂಡದನ್ನು ನೀವು ಮಾಡ್ಕೊಳ್ಬೋದು. ಪೈಲ್ ನಂಬರ್ 2 ಅದನ್ನು ಒಳ್ಳೆ ವಿಚಾರಕ್ಕಾಗಿ. ಫಾರ್ ಎಕ್ಸಾಂಪಲ್ ಹೆಲ್ತ್. ಓಕೆ, ಹೇರ್ ಕೇರ್ಗೆ ನಾನೇನು ಮಾಡಬೇಕು, ನ್ಯಾಚುರಲಿ ಹೇರ್ ಕೇರ್ಗೆ ನಾನೇನು, ಫಾರ್ ಎಕ್ಸಾಂಪಲ್ಗೆ ಹೇಳಬೇಕು ಅಂತಂದರೆ ಹೇರ್ ಕೇರ್, ನಿಮ್ಮ ಸ್ಕಿನ್ ಕೇರ್ ಹೆಲ್ದಿ ಆಗಿರಬೇಕು ಅಂತಂದರೆ ನೀವು ಪ್ಯಾಕೆಟ್ ತಿಂಡಿಗಳಿರ್ಬೋದು, ಹೊರಗಡೆ ತಿಂಡಿಗಳಿರ್ಬೋದು, ಚೈನೀಸ್ ಫುಡ್ಸ್ ಇರ್ಬೋದು, ಅದಕ್ಕೆಲ್ಲ ಕಂಟ್ರೋಲ್ ಮಾಡಬೇಕಾಗತ್ತೆ ನೀವು. ರೈಟ್, ಅದನ್ನ ಕಂಟ್ರೋಲ್ ಮಾಡಬೇಕಾಗತ್ತೆ. ಸೊ ಆವಾಗ ಅದು ಒಂದು ಹೆಲ್ದಿ ವೇ, ಒಂದು ಒಳ್ಳೆ ವೇ. ಅದೇ ಥರ ಸೊ ನಿಮಗಿಲ್ಲಿ ಅದನ್ನೇ ಹೇಳ್ತಾ ಇದ್ರೆ ಏನು ಅಂತಂದರೆ, ಬೇರೆಯವರ ರೆಸ್ಪಾನ್ಸಿಬಿಲಿಟಿನ ನೀವು ಕ್ಯಾರಿ ಮಾಡಬೇಡಿ. ಆದಷ್ಟು ಖುಷಿಯಾಗಿರಿ. ಆ್ಯಂಡ್ ನಿಮ್ಮ ಡೆಸ್ಟಿನಿಯಲ್ಲಿ ಹ್ಯಾಪಿನೆಸ್ ಕೂಡ ಇದೆ. ಯು ವೆರಿ ಫ್ರೀಡಮ್ ಪರ್ಸನ್. ಓಕೆ, ನಿಮ್ಮ ಡೆಸ್ಟಿನಿಯಲ್ಲಿ ಫ್ರೀಡಮ್ ಕೂಡ, ನೀವು ಸ್ವತಂತ್ರವಾಗಿ ಎಲ್ಲೂ ಕೂಡ ಹೋಗ್ಬೋದು, ಏನು ಕೂಡ ಮಾಡ್ಬೋದು. ಇಟ್ಸ್ ಯುವರ್ ಲೈಫ್, ನಿಮ್ಮ ಲೈಫ್. ಓಕೆ, ಹಾಗೆ ನೀವು ತುಂಬ ಸ್ಮಾರ್ಟ್ ಇದ್ದೀರಾ. ಪೈಲ್ ನಂಬರ್ 2 ನಿಮ್ಮಲ್ಲಿ ಲಾಟ್ ಆಫ್ ಐಡಿಯಾಸ್ ಇದೆ, ತುಂಬಾ ಐಡಿಯಾಸ್ಗಳಿದೆ ನಿಮ್ಮಲ್ಲಿ, ತುಂಬಾ ಐಡಿಯಾಸ್ಗಳಿದೆ. ನೀವು ತುಂಬಾ ಸ್ಮಾರ್ಟ್ ಇದ್ದೀರಾ. ಆ್ಯಂಡ್ ಒಬ್ಬರ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂತಂದರೆ ನೀವು ಲೈಕ್ ಏನು ಬೇಕಾದರೂ ಮಾಡ್ತೀರಾ. ಏನು ಬೇಕಾದರೂ ಅಂತಂದರೆ ಹೇಗೆ ಬೇಕಾದರೂ ರಿಸರ್ಚ್ ಮಾಡಿ ನೋಡ್ತೀರಾ, ಆ ಥರ. ಓಕೆ, ಅಂತ ಎನರ್ಜಿ. ವೆರಿ ಕ್ರಿಯೇಟಿವ್ ಪರ್ಸನ್. ತುಂಬಾ ಕ್ರಿಯೇಟಿವಿಟಿ ನಿಮ್ಮ ಡೆಸ್ಟಿನಿಯಲ್ಲೇ ಇದೆ. ನೀವು ಆರ್ಟಿಸ್ಟ್ ಆಗಿರ್ಬೋದು, ಒಂದು ಒಳ್ಳೆ ಪೇಂಟರ್ ಆಗಿರ್ಬೋದು, ಒಳ್ಳೆ ಸ್ಕೆಚ್ ಮಾಡೋರಾಗಿರ್ಬೋದು, ಬ್ಯೂಟಿಷಿಯನ್ ಆಗಿರ್ಬೋದು, ಫ್ಯಾಷನ್ ಡಿಸೈನರ್ ಆಗಿರ್ಬೋದು, ಸೊ ಟೈಲರ್ ಆಗಿರ್ಬೋದು. ಆ ಎಲ್ಲ ಒಂದು ಗುಣ ನಿಮ್ಮಲ್ಲಿದೆ. ಅದನ್ನ ಚೆನ್ನಾಗಿ ಯೂಸ್ ಮಾಡಿ, ಒಳ್ಳೆಯದಕ್ಕೆ ಯೂಸ್ ಮಾಡಿ. ಓಕೆ, ಸೊ ಬಿಕಾಸ್ ಇಲ್ಲಿ ಡೆವಿಲ್ ಏನಿದೆ ನೋಡಿ, ಇದು ತುಂಬ ನನಗೆ ವೈಬ್ ಕೊಡ್ತಾ ಇದೆ. ಬಿಕಾಸ್ ರೈಟ್ ನಾವು ಕೂಡ ಅಷ್ಟೇ, ನಿಮ್ಮಲ್ಲಿ ತುಂಬಾ ಡಿಸೈರ್ಸ್ ಇರ್ಬೋದು, ಎಕ್ಸ್ಪೆಕ್ಟೇಷನ್ ಹೆಚ್ಚು ಇದೆ. ಹೆಚ್ಚಿನ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೇಡಿ. ಪೈಲ್ ನಂಬರ್ 2. ಓಕೆ, ಹಣನ ಸರಿಯಾಗಿ ಯೂಸ್ ಮಾಡಿ, ಯಾವುದಕ್ಕೆ ಯೂಸ್ ಮಾಡಬೇಕು ಅನ್ನೋದನ್ನು ನೋಡಿ, ಸರಿಯಾಗಿ ಯೂಸ್ ಮಾಡಿ. ಓಕೆ, ಸೊ ಎಸ್, ಲೆಟ್ ಸಿ. ಓ ಮೈ ಗಾಡ್, ಇದು ಬರೀ ಡೆಸ್ಟಿನಿ. ಆ್ಯಂಡ್ ನೋಡೋಣ ನಿಮ್ಮ ಡೆಸ್ಟಿನಿ ಏನು ಆಪರ್ಚುನಿಟಿನ ತೊಗೊಂಡು ಬರ್ತಾ ಇದೆ ಅನ್ನೋದನ್ನು ನೋಡೋಣ. ವಾವ್, ದ ಮೆಜಿಷಿಯನ್. ವೆರಿ ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್. ಓಕೆ, 6 ಮಂತ್ಸಲ್ಲಿ ಪೈಲ್ ನಂಬರ್ 2 ಪೀಪಲ್ ಡೆಸ್ಟಿನಿ ನಿಮ್ಮ ಟ್ಯಾಲೆಂಟ್ ಏನು ಅನ್ನೋದನ್ನು ತೋರಿಸುತ್ತೆ. ಅಂತಂದರೆ ಇದೊಂದು ಆಪರ್ಚುನಿಟಿ, ಸುವರ್ಣಾವಕಾಶ ನಿಮ್ಮ ಟ್ಯಾಲೆಂಟನ್ನು ಶೋಕೇಸ್ ಮಾಡುವಂಥದ್ದು. ಓಕೆ, ಸೊ ಎಸ್, ಕ್ಲೆನ್ಸಿಂಗ್ ನಡೆಯುತ್ತೆ. ಸುವರ್ಣಾವಕಾಶ ಏನು ಅಂತಂದರೆ ಕ್ಲೆನ್ಸಿಂಗ್ ನಡೆಯುತ್ತೆ, ಅವೇಕನಿಂಗ್ ಆಗುತ್ತೆ. ಓಕೆ, ವೆರಿ ಬ್ಯೂಟಿಫುಲ್. ಪೈಲ್ ನಂಬರ್ 2. Ooh, the sun. Wow. Very nice. Sun card, like sun ಬಂತು ಅಂತಂದರೆ ರೀಡಿಂಗಲ್ಲಿ ವಾವ್, ಇಟ್ಸ್ ವೆರಿ ವೆರಿ ಪಾಸಿಟಿವ್, ತುಂಬಾ ಪಾಸಿಟಿವ್. ವಾವ್, ಬಾಟಮ್ ಆಫ್ ದ ಡೆಕ್ 4 ಆಫ್ ವಾಂಡ್ಸ್. 6 ಮಂತ್ಸಲ್ಲಿ ಕೆಲವರಿಗೆ ಯಾವೊಂದು ಅವಕಾಶ ಬರ್ತಾ ಇದೆ ಅಂತಂದರೆ ಪೈಲ್ ನಂಬರ್ 2, ಇಟ್ಸ್ ಲೈಕ್ ಪ್ರಪೋಸಲ್ಸ್, ಎಂಗೇಜ್ಮೆಂಟ್, ವೆಡ್ಡಿಂಗ್. ಸೊ ನಿಮಗೆ ವೆಡ್ಡಿಂಗ್ ಅಟೆಂಡ್ ಮಾಡೋದಕ್ಕೆ ಸಿಗ್ಬೋದು 6 ಮಂತ್ಸಲ್ಲಿ. ಆ್ಯಂಡ್ ಇಟ್ಸ್ ಲೈಕ್ ನೀವು ವೆಡ್ಡಿಂಗ್ ಅಟೆಂಡ್ ಮಾಡ್ಬೋದು ಒಂದು. ಆ್ಯಂಡ್ ತುಂಬಾ ನಾನು ಏನು ಅಂತ ಹೇಳಿ, ಲೈಕ್ 6 ಮಂತ್ಸಲ್ಲಿ ನೀವು ತುಂಬಾ ಶೈನ್ ಆಗ್ತೀರಾ. 6 ಮಂತ್ಸ್ ಈಸ್ ಅಪ್ಕಮಿಂಗ್ 6 ಮಂತ್ಸ್ ಏನಿದೆ ನೋಡಿ, ನಿಮಗೆ ಒಂದು ಅವಕಾಶನ ಕೊಡ್ತಾ ಇದೆ ನಿಮ್ಮ ಟ್ಯಾಲೆಂಟನ್ನು ಶೋ ಮಾಡೋದು,
ನಿಮ್ಮ ಸ್ಕಿಲ್ಲನ್ನು ಶೋ ಮಾಡೋದು. ಓಕೆ, ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್, ಇಲ್ಲಿ ಲೈಕ್ ಟ್ರಾನ್ಸ್ಫಾರ್ಮೇಷನ್, ಇದು ಈ ಒಂದು ಸುವರ್ಣಾವಕಾಶ ಏನಿದೆ ನೋಡಿ, ನಿಮ್ಮನ್ನು ಟ್ರಾನ್ಸ್ಫರ್ಮ್ ಮಾಡುತ್ತೆ. ಸಡನ್ ಚೇಂಜ್ ಬರುತ್ತೆ ನಿಮ್ಮ ಲೈಫಲ್ಲಿ. ಓಕೆ, ಆ್ಯಂಡ್ ಇದು ಯಾವ ಥರ ಕೂಡ ಚೇಂಜಸ್ ಇರ್ಬೋದು. ಪೈಲ್ ನಂಬರ್ 1 ಕೂಡ ಹೇಳಿದೆ, ಪೈಲ್ ನಂಬರ್ 2 ಕೂಡ ಇದೆ. ಏನು ಅಂತಂದರೆ, ಸೊ ನಿಮ್ಮ ಸುತ್ತಮುತ್ತ ಇರುವಂತಹ ಜನರ ಬಿಹೇವಿಯರಲ್ಲಿ ಬದಲಾವಣೆಗಳು ಬರ್ಬೋದು. ಓಕೆ, ಸೊ ಎಸ್, ಬಟ್ ಲೈಕ್ ಮೇಜರ್ ಆಪರ್ಚುನಿಟೀಸ್ ಆರ್ ಕಮಿಂಗ್. ಜಾಬ್ ಇಲ್ಲ, ಜಾಬ್ ಅವಕಾಶ ಸಿಗುತ್ತೆ. ಓಕೆ, ಟ್ರಾನ್ಸ್ಫರ್ ಅಂತಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೀವು ಟ್ರಾನ್ಸ್ಫರ್ ಆಗೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಿ ಅಂತಂದರೆ ಅದು ಕೂಡ ಆಗುತ್ತೆ. ಓಕೆ, ಇಟ್ಸ್ ಆಲ್ ಅಬೌಟ್ ಸನ್. ಇಟ್ಸ್ ಆಲ್ ಅಬೌಟ್ ಸನ್. ಸನ್ ಅಂದ್ರೇನು? ವಾರ್ಮ್ತ್, ಪಾಸಿಟಿವಿಟಿ, ಹ್ಯಾಪಿನೆಸ್. ಮಕ್ಕಳಾಗಿಲ್ಲ, 6 ಮಂತ್ಸಲ್ಲಿ ಆ ಒಂದು ಚಾನ್ಸ್ ಇದೆ ನಿಮಗೆ. ತಾಯಿ ಆಗುವಂಥದ್ದು, ತಂದೆ ಆಗುವಂತಹ ಚಾನ್ಸಸ್ ಇದೆ. ಜಾಬ್ ಇದೆ, ಒಳ್ಳೆ ರಿಸಲ್ಟ್ ಸಿಗುವಂತಹ ಕೂಡ ಚಾನ್ಸಸ್ ಇದೆ. ದ ಥಿಂಗ್ ಈಸ್ ದ್ಯಾಟ್ ನಾನು ನಿಮಗೆ ಒಂದೇ ಹೇಳ್ತೀನಿ, ಏನು ಅಂತಂದರೆ ಹೆಚ್ಚು ಎಕ್ಸ್ಪೆಕ್ಟೇಷನ್ನ ಇಟ್ಕೊಳ್ಬೇಡಿ. ನಿಮ್ಮ ಕೆಲಸ ಏನಿದೆ ನೋಡಿ ಅದನ್ನು ಮಾಡಿ. ಆ್ಯಂಡ್ ನಿಮ್ಮ ಡೆಸ್ಟಿನಿಯಲ್ಲೂ ಕೂಡ ಇದೆ. ಏನು ಅಂತಂದರೆ ಸಡನ್ ಆಗಿ ಶಿಫ್ಟ್ ಬರುವಂಥದ್ದು ನಿಮ್ಮ ಲೈಫಲ್ಲಿ. ಅಂಥ ಜನರು ನಿಮ್ಮ ಲೈಫಲ್ಲಿ ಬರ್ಬೋದು, ನಿಮ್ಮ ಲೈಫನ್ನು ಸಡನ್ ಆಗಿ ಚೇಂಜ್ ಮಾಡ್ಬೋದು. ಓಕೆ, ಬಟ್ ಅಪ್ಕಮಿಂಗ್ 6 ಮಂತ್ಸ್ ನಿಮ್ಮ ಸ್ಕಿಲ್ ಏನಿದೆ ನೋಡಿ ತುಂಬಾ ಶೈನ್ ಆಗುತ್ತೆ, ಜನರು ರೆಕಗ್ನೈಸ್ ಮಾಡ್ತಾರೆ. ಆ್ಯಂಡ್ ಬಿಕಾಸ್ ದ ಮೆಜಿಷಿಯನ್ ಕಾರ್ಡ್ ಬಂದಿದೆ. ಮೆಜಿಷಿಯನ್ ಹೇಗೆ ಅಂತಂದರೆ, ಯಾರೂ ನನ್ನಿಂದ ಮೇಲೂ ಅಲ್ಲ, ಯಾರೂ ನನ್ನಿಂದ ಕೀಳಲ್ಲ ಅನ್ನೋ ಭಾವ. ಕಾನ್ಫಿಡೆಂಟ್, ನಿಮ್ಮ ಕಾನ್ಫಿಡೆಂಟ್ ಏನಿದೆ ನೋಡಿ, ಇಟ್ಸ್ ಲೈಕ್ ಈ ಥರ ತುಂಬಾ ಕಾನ್ಫಿಡೆಂಟ್ ಬರುತ್ತೆ ನಿಮಗೆ. ಓಕೆ, ಆ್ಯಂಡ್ ಎಸ್, ಬೇರೆ ಏನು ಅಂತ ಹೇಳಿ ನಾನು, ಲೈಕ್ ಗೋಲ್, ನೀವು ಎಲ್ಲಿಗೆ ನಿಶಾನ ಹಾಕಬೇಕು ಅಂತ ಇದ್ದೀರಾ ನೋಡಿ, ಅಲ್ಲಿ ನಿಶಾನ ಹೋಗಿ ಬೀಳುತ್ತೆ. ಲೈಕ್ ಇದು ಕರಿಯರ್ ರಿಲೇಟೆಡ್, ಲವ್ ರಿಲೇಟೆಡ್, ರಿಲೇಷನ್ಶಿಪ್ ರಿಲೇಟೆಡ್, ಎನಿ ಕೈಂಡ್ ಆಫ್. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಲೈಕ್ ಕ್ಲೆನ್ಸ್ ಕೂಡ ಆಗ್ತಾ ಇದೆ. ಇಟ್ಸ್ ಅವೇಕನಿಂಗ್, ಸಮಥಿಂಗ್ ಈಸ್ ಅವೇಕನ್ ಮಾಡುತ್ತೆ ನಿಮಗೆ. ಓಕೆ, ಎಸ್, ದ ಟವರ್ ನನಗಿಲ್ಲಿ ಏನು ಅನಿಸುತ್ತೆ ಅಂತಂದರೆ, ಲೈಕ್ ಇಲ್ಲಿ ತನಕ ಯಾವುದು ನಿಮ್ಗೆ ಗೊತ್ತಿರಲಿಲ್ಲ ನೋಡಿ, ಅದು ನಿಮಗೆ ಇನ್ನಷ್ಟು ಅವೇಕನ್ ಮಾಡುತ್ತೆ ನಿಮ್ಮನ್ನು. ಓಕೆ, ಆ್ಯಂಡ್ ನೀವು ನಿಮ್ಮ ಅಂತರಾತ್ಮವನ್ನು ನಂಬ್ತೀರಾ. ಓಕೆ, ಇಲ್ಯೂಷನಿಂದ ಹೊರಗೆ ಬರ್ತೀರಾ, ಕ್ಲಾರಿಟಿ ಸಿಗುತ್ತೆ. ದ್ಯಾಟ್ಸ್ ಇಟ್, ಕ್ಲಾರಿಟಿ. ಭಯದಿಂದ ಮುಕ್ತರಾಗ್ತೀರಾ ನೀವು. ಸೊ ಲೆಟ್ಸ್ ಸಿ ಏನು ನಿಮಗೆ ಗೈಡೆನ್ಸ್ ಇದೆ ಅಂತ ನೋಡೋಣ. ಪೈಲ್ ನಂಬರ್ 2, ಸೈಲೆನ್ಸ್. ಪೈಲ್ ನಂಬರ್ 2, ಚೂಸ್ ಸೈಲೆನ್ಸ್. ಸೈಲೆನ್ಸನ್ನು ಚೂಸ್ ಮಾಡಿ. ದ್ಯಾಟ್ಸ್ ಇಟ್, ಪೈಲ್ ನಂಬರ್ 2. ಬೇರೆಯವ್ರ ಬಗ್ಗೆ ಗಾಸಿಪ್ ಬೇಡ, ಬೇರೆಯವ್ರ ಲೈಫಲ್ಲಿ ಏನು ನಡೀತಾ ಇದೆ, ನೋ. ಸೈಲೆನ್ಸ್, ಅಟ್ಲೀಸ್ಟ್ 30 ಮಿನಿಟ್ಸ್, ಅಟ್ಲೀಸ್ಟ್ 10 ಮಿನಿಟ್ಸ್, ಅಟ್ಲೀಸ್ಟ್ 2 ಮಿನಿಟ್ಸ್. 2 ಮಿನಿಟ್ಸಿಂದ ಟ್ರೈ ಮಾಡಿ ಸೈಲೆನ್ಸ್ ಆಗೋದಕ್ಕೆ. ಸೊ ನಾನೊಂದು ಸದ್ಗುರು ಈಶಾ ಫೌಂಡೇಶನ್ ಸದ್ಗುರು ಏನಿದ್ದಾರೆ ನೋಡಿ, ಅವರ ಈಶಾ ಫೌಂಡೇಶನಲ್ಲಿ ನಾನು ಒಂದು ಲೈಕ್ ಒಂದು ವಿಡಿಯೋ ನೋಡಿದೆ. ಒಂದು ಲೈಕ್ ಹುಡುಗಿ ಅಂತಲೇ ಹೇಳ್ತೀನಿ, ಅವರು 6 ಇಯರ್ಸಿಂದ ಸೈಲೆಂಟಲ್ಲಿದ್ದಾರೆ. ಜಸ್ಟ್ ಲೈಕ್ ಒಂದ್ಸಲ ಊಹೆ ಮಾಡಿ, 6 ಇಯರ್ಸಲ್ಲಿ ನಮಗೆ 2 ಮಿನಿಟ್ಸ್ ಸೈಲೆನ್ಸ್ ಕುತ್ಕೊಳ್ಳೋದೇ ಆಗೋದಿಲ್ಲ. ಬೇಕಾದರೆ ನೀವು ಇಂಟರ್ವ್ಯೂ ನೋಡ್ಬೋದು, ಅವ್ರು ಮಾತಾಡೋದು ನಂಗೆ ತುಂಬ ಇಷ್ಟ ಆಯಿತು. ಸೊ ನಿಮಗೂ ಕೂಡ ಹೇಳ್ತಾ ಇದ್ದೀನಿ, ಏನು ಅಂತಂದರೆ ಒಂದು ಅರ್ಧ ಗಂಟೆ ಆದರೂ ಸೈಲೆನ್ಸನ್ನು ಚೂಸ್ ಮಾಡಿ, ಮೊಬೈಲನ್ನು ಬದಿಗಿಟ್ಟು. ಓಕೆ, ಸೊ ಲೆಟ್ಸ್ ಸಿ. ನೋ, ಐ ವಾಂಟ್ ಓನ್ಲಿ ಒಂದು ಕಾರ್ಡ್ ಬೇಕು ನನಗೆ. ಏಂಜಲ್ಸ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಕುನ್ಸೈಟ್, ಐ ಹೋಪ್ ಸರಿಯಾಗಿ ಪ್ರೊನೌನ್ಸ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಏಂಜಲ್ ಆಫ್ ಲವ್, ಐ ಆಮ್ ಲವ್ ಆ್ಯಂಡ್ ಆಲ್ ದ ಸರೌಂಡ್ಸ್ ಮೀ ಆ್ಯಂಡ್ ಆಲ್ ದ್ಯಾಟ್ ಈಸ್ ಅಟ್ರಾಕ್ಟ್ ಟು ಮೀ ಈಸ್ ಲವ್. I look within and love all aspect of myself exactly as I am. I attract love, joy and happiness into my life and I am comforted. Are you searching for more love in your life? Look within yourself, embrace the love that resides within you, allow it to radiate all around you, become a magnet of love, light and well-being and these gifts will come. So ಪ್ರೀತಿನ ಹೊರಗಡೆ ಹುಡುಕಬೇಡಿ, ಅದು ನಿಮ್ಮ ಒಳಗಡೆ ಇದೆ. Just love yourself, be with yourself.
ಓಕೆ. ಆ್ಯಂಡ್ ನನಗೆ ಸೋಲ್ಮೇಟ್ ಬೇಕು, ನನಗೆ ಪಾರ್ಟ್ನರ್ ಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ಸೆಲ್ಫ್ ಲವ್ವಿಂದ ಶುರು ಮಾಡಿ, ನಿಮ್ಮನ್ನು ನೀವು ಪ್ರೀತಿ ಮಾಡೋದ್ರಿಂದ ಶುರು ಮಾಡಿ. ಓಕೆ. ಸೊ ಇದರ ಹಿಂದೆ ಏನು ಮೆಸೇಜ್ ಇದೆ ಅಂತ ನೋಡೋಣ. ಪೀಸ್, ಅದೇ ನಾನು ಹೇಳಿದೆ ಇಲ್ಲಿ ಸೈಲೆನ್ಸ್ ಇದೆ. ಅಫ್ಕೋರ್ಸ್ ಫೈಲ್ ನಂಬರ್ 2 ನಿಮಗೆ ಪೀಸನ್ನು ಚೂಸ್ ಮಾಡುವಂಥ ಅವಶ್ಯಕತೆ ಇದೆ, ಮೈಂಡ್ಫುಲ್ ಎಕ್ಸಸೈಸ್ ಮಾಡುವಂಥ ಅವಶ್ಯಕತೆ ಇದೆ, ಮೈಂಡ್ಫುಲ್ ಅವೇರ್ನೆಸ್. ಅದೇ ನಾನು ಹೇಳಿದೆ ಅಲ್ವಲ್ಲಿ ಅವೇಕ್ನಿಂಗ್ ಅವೇರ್ನೆಸ್ ಅಂತಂದರೆ ನೀವು ಏನು ಮಾಡ್ತಾ ಇದ್ದೀರಾ ನೋಡಿ, ಅದು ಅವೇರ್ನೆಸ್ಸಿಂದ ಮಾಡಬೇಕಾಗತ್ತೆ. ಅಂತಂದರೆ ನೀವು ಒಬ್ಬರ ಜೊತೆ ಮಾತಾಡ್ತಾ ಇದ್ದೀರಾ ಅಂತಂದರೆ ನೀವೇನು ಮಾತಾಡ್ತಾ ಇದ್ದೀರಾ ಅನ್ನೋದು ಅವೇರ್ನೆಸ್ ನಿಮಗೆ ಬೇಕಾಗುತ್ತೆ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಅಫ್ಕೋರ್ಸ್ ನೀವು ನಿಮ್ಮ ಬಗ್ಗೆ ಟೇಕ್ ಕೇರ್ ಮಾಡ್ಕೊಳ್ಳಿ, ಬೇರೆಯವ್ರ ಬಗ್ಗೆ ಚಿಂತೆ ಮಾಡಬೇಡಿ. ಓಕೆ. ಸೊ ಎಸ್, ದಿಸ್ ಇಸ್ ಫೈಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೆ ಹೈಪ್ ಮಾಡೋದನ್ನು ಕೂಡ ಮರಿಬೇಡಿ. ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತ ಅಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.